ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವಂತಹ ಆಕಾಶ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ರೇಜೆನ್ಸಿ ಆಫ್ ಲೆಜೆಂಡ್ಸ್ ಶೀರ್ಷಿಕೆಯಡಿಯಲ್ಲಿ ನಡೆದಂತಹ 16ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಶಾಲಾ ಮಕ್ಕಳು ಓದಿನ ಕಡೆ ಗಮನ ಹರಿಸಿ, ಪೋಷಕರು ಮಕ್ಕಳಿಗೆ ವಿದ್ಯಾಭ್ಯಾಸ ಕಡೆ ಒತ್ತು ನೀಡಿ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ಶಿಸ್ತು ಪರಿಪಾಲನೆಗೆ ಆದ್ಯತೆಯನ್ನು ನೀಡಿ. ಇಂದಿನ ಮಕ್ಕಳಿಗೆ ಶಿಕ್ಷಣ ಅತಿ ಮುಖ್ಯವಾಗಿದ್ದು, ಪೋಷಕರು ಮತ್ತು ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಮ್ಮ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಿಕೊಳ್ಳಿ. ಶಾಲೆಯಲ್ಲಿ ನಡೆಸುವಂತಹ ಕ್ರೀಡೆಗಳಲ್ಲಿ ಭಾಗವಹಿಸಿ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವಂತಹ ಆಕಾಶ್ ಅಂತಾರಾಷ್ಟ್ರೀಯ ಶಾಲೆಯ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದ್ದಂತಹ ಲೆಜೆಸಿ ಆಫ್ ಲೆಜೆಂಡ್ಸ್ ಶೀರ್ಷಿಕೆಯಡಿಯಲ್ಲಿ ನಡೆದಂತಹ 16ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿನ ಯುವ ಪೀಳಿಗೆ ಬಹುಬೇಗ ಮಾದಕ ವ್ಯಸನಗಳಾಗಿ ಮಾಡಿ ತಮ್ಮ ಉತ್ತಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಡ್ರಗ್ಸ್ನಂತಹ ದ್ರವ್ಯಗಳನ್ನು ನೀಡುವ ವ್ಯಕ್ತಿಗಳನ್ನು ಹಿಡಿದು ಪೊಲೀಸ್ ಇಲಾಖೆಗೆ ತಿಳಿಸಿ ಅಂತಹ ಘಟನೆಗಳು ಕಂಡುಬಂದಲ್ಲಿ ಅಥವಾ ಸೈಬರ್ ಕ್ರೈಂ ನಡೆದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ ಉತ್ತಮ ನಾಗರಿಕರಾಗಿ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲು ಪೊಲೀಸರೊಂದಿಗೆ ಕೈ ಜೋಡಿಸಿ ಇದರಲ್ಲಿ ಪೋಷಕರ ಪಾತ್ರ ಮಹತ್ವವನ್ನು ಪಡೆದಿದೆ ಅಂತ ಹೇಳಿ ತಿಳಿಸಿದರು. ಇನ್ನು ಆಕಾಶ್ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಕೆ ಮುನಿರಾಜು ಮಾತನಾಡಿ, ನೀವು ಜ್ಞಾನದ ಹಸಿವು ಹೆಚ್ಚಿಸಿಕೊಳ್ಳೋದ್ರ ಜೋಡಣೆಗೆ ವಿನಮ್ರತೆಯನ್ನ ಬೆಳೆಸಿಕೊಳ್ಳಬೇಕು. ಉತ್ತಮ ಮನೋಭಾವದಲ್ಲಿ ನಿಮ್ಮ ವಿದ್ಯೆಯನ್ನ ಬಳಸಿ ಜನರು ರಕ್ಷಣೆಯೇ ತನ್ನ ಮುಖ್ಯ ಗುರಿಯಾಗಿಸಬೇಕು. ನೀವುಗಳು ದೇಶದಲ್ಲಿ ಉನ್ನತ ಸೇವೆ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿದ್ರೆ ಅದೇ ನಮ್ಮ ಶಿಕ್ಷಣ ಸಂಸ್ಥೆಗೆ ನೀವು ನೀಡುವ ದೊಡ್ಡ ಕೊಡುಗೆಯಾಗಿದೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಆಕಾಶ್ ಸಮೂಹ ಸಂಸ್ಥೆಯ ಉಪಾಧ್ಯಕ್ಷ ಅಮರ್ ಗೌಡ 16ನೇ ವರ್ಷಗಳಲ್ಲಿ ಆಕಾಶ್ ಸಂಸ್ಥೆ ನಡೆದು ಬಂದಂತಹ ದಾರಿ, ಅದರ ಸಾಧಕ ಬಾಧಕಗಳನ್ನು ಸವಿಸ್ತಾರವಾಗಿ ತಿಳಿಸಿದ್ರು. ಇನ್ನು ಆಕಾಶ್ ಅಂತಾರಾಷ್ಟ್ರೀಯ ಶಾಲೆಯ ಪ್ರಾಂಶುಪಾಲ ನಿತ್ಯ ಸತೀಶ್ ಅವರು ಶಾಲೆಯ ಪ್ರಗತಿಯ ಕುರಿತು ವಾರ್ಷಿಕ ವರದಿಯನ್ನ ಸಲ್ಲಿಸಿದ್ರು. ಹಾಗೆ ಉತ್ತಮ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಮತ್ತು ವಾರ್ಷಿಕೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದಂತಹ ಕ್ರೀಡಾ ವಿಜೇತರಿಗೆ ಆಗಮಿಸಿದಂತಹ ಗಣ್ಯರಿಂದ ಹಾಗೂ ಆಕಾಶ್ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಸ್ಥೆಯ ಮುಖ್ಯಸ್ಥರು ಪ್ರಶಂಸೆಯ ಪತ್ರಗಳು ಮತ್ತು ನೆನಪಿನ ಕಾಣಿಕೆಗಳು ವಿತರಿಸಿ ಗೌರವಿಸಿದರು. ಆಕಾಶ್ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಕೆ ಮುನಿರಾಜು, ಮುಖ್ಯಸ್ಥರಾದಂತಹ ಪುಷ್ಪಾ ಮುನಿರಾಜು, ಉಪಾಧ್ಯಕ್ಷ ಅಮರಗೌಡ, ನಿರ್ದೇಶಕರಾದಂತಹ ಆಕಾಶ್, ಶಾಲಾ ವಿಭಾಗದ ಪ್ರಾಂಶುಪಾಲೆ ನಿತ್ಯ ಸತೀಶ್, ಮೆಡಿಕಲ್ ಕಾಲೇಜು ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಿವಪ್ರಸಾದ್, ಡಾಕ್ಟರ್ ಬ್ರಿಜೇಶ್ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ, ಪೋಷಕರು, ವಿದ್ಯಾರ್ಥಿಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಜ್ಜುವಾಗಿರುವಂತಹ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು.
principal, my dear parents, and the most important element of today's function, my young students, dear students. First and foremost, I'd like to thank the management of this institution for having called me here today. Although I was a bit reluctant, but my friends are here who are in the management. But when I talk about children, we can't miss the parents and the teachers. So naturally, everyone has to hear me out. Being the police commissioner of Bangalore city, Devanahalli is one corner of the city, and that too in the evening hours. I generally don't go out of my headquarters. ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡಿ ಇವತ್ತು ಈಗ ಈ ಪೋಸ್ಟಲ್ಲಿ ಇದ್ದೀನಿ. ಸೊ ಯಾರು ನೀವು ಅನ್ಯತಾ ಭಾವಿಸ್ಬೇಡಿ, ಪೊಲೀಸ್ ಸರ್ವಿಸ್ ಬಹಳ ಒಳ್ಳೆಯ ಪೊಲೀಸ್. ನನ್ನ ಪ್ರಕಾರ ನಾನು ಕನ್ನಡದಲ್ಲಿ ಮಾತಾಡೋದು ಬಿಡ್ತೀನಿ. ಯಾರು ಇಂಡಿಯನ್ ಪೊಲೀಸಲ್ಲಿ ಸೇರಿಸಬೇಕಾದ್ರೆ ಖಂಡಿತ ನೀವು ಒಂದು ಬಂದು ಎಕ್ಸಾಮ್ ಕೊಡಬೇಕು. ನಾನು ಕೂಡ ನಿಮ್ಮ ಥರನೇ ಒಂದು ಸ್ಟೂಡೆಂಟ್ ಆಗಿ ಕಾಲೇಜಲ್ಲಿ ಆಗಿ ಓದಿ ಬಂದಿದ್ದೀನಿ. ಮತ್ತೆ ಎಲ್ಲರೂ ಹಾಗೆ ಬರೋದು, ಯಾರು ಮೇಲಿಂದ IPS ಆಗಿ ಬರೋಲ್ಲ ಅಥವಾ DOSP ಆಗಿ ಬರೋಲ್ಲ, ಸಬ್ ಇನ್ಸ್ಪೆಕ್ಟರ್ ಆಗಿ ಬರೋಲ್ಲ. ಕಷ್ಟಪಟ್ಟು ಓದಿ ಬರ್ತಾರೆ ಎಲ್ಲರೂ. ಸೊ ಕಷ್ಟ ಈಗ ನಾವು ಸಣ್ಣಿದ್ದಾಗ ನಮ್ಮ ಇದೇ ರೀತಿ ಯಾವುದು ಆನ್ಯುವಲ್ ಡೇಯಲ್ಲಿ ನಮ್ಮ ಯಾರು ಗೆಸ್ಟ್ ಬಂದಿದ್ರು, ಅವ್ರದ್ದು ವಾಕ್ಯ ಇನ್ನೂ ನನಗೆ ನೆನಪಲ್ಲಿ ಇರುತ್ತೆ. ನೀವು ನಿಮ್ಮ ಜೀವನದಲ್ಲಿ ಫಸ್ಟ್ 25 years ಕಷ್ಟಪಟ್ಟು ಏನೋ ಮಾಡಿ ಓದಿ ಅಥವಾ ಕರೆಕ್ಟಾಗಿ ಇರಿದ್ರೆ ನಂತರ 75 years ನಿಮಗೆ ಬಹಳ ಖುಷಿಯಾಗಿ ನೀವು ಇರ್ತೀರ. ಆದರೆ ಫಸ್ಟ್ 25 ವರ್ಷ ನೀವು ಮಜಾ ಮಾಡಿದ್ರೆ ನಂತರ 75 years ನಿಮಗೆ ಸರಿಯಾಗಿ ಒಂದು ದಾರಿ ಸಿಗಲ್ಲ. ಸೊ ದಯವಿಟ್ಟು ಇದು ನಿಮ್ಮದು ಇನಿಷಿಯಲ್ ಇಯರ್ಸ್ ಇದೆ. ಇಂಥ ಟೈಮಲ್ಲಿ ಪೂರ್ತಿ ಮನಸ್ಪೂರ್ವಕ ಫುಲ್ ಅಟೆನ್ಷನ್ ಕನ್ಸಂಟ್ರೇಷನ್ ಜೊತೆಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಟೀಚರ್ಸ್ ಎಲ್ಲದರ ಆಶೀರ್ವಾದ ಪಡೆದು ಮುಂದೆ ನೀವು ಬರಬೇಕು. ನಾವು ಯಾವಾಗ ಈ ಪೊಲೀಸ್ ಸರ್ವಿಸಲ್ಲಿ ಸೇರುವಾಗ, ಎಕ್ಸಾಮ್ಸ್ ಅಪೇರ್ ಆಗುವಾಗ, ಯಾವುದು ಪ್ರೈವೇಟ್ ಸೆಕ್ಟರಲ್ಲಿ ಅಂತ ಯಾವುದು ಜಾಬ್ಸ್ ಅಷ್ಟು ಇರ್ತಿಲ್ಲ. ಯಾವ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇಂಡಿಯಾದಲ್ಲಿ ಇರಲಿಲ್ಲ. ಬರೀ ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಥವಾ ಬ್ಯಾಂಕಲ್ಲಿ ಸೇರಬೇಕು, ಇಲ್ಲಾಂದರೆ IAS IPS ಆಗಬೇಕು. 4-5 ಆಪ್ಷನ್ ಇದೆ. ಈಗ ಇಡೀ ಭಾರತ ವರ್ಷದಲ್ಲಿ ನಮ್ಮ ಒಂದು ಇಕಾನಮಿಕ್ ಆಕ್ಟಿವಿಟೀಸ್ ಎಷ್ಟು ವೈಬ್ರೆಂಟ್ ಆಗಿದೆ ಅಂದರೆ ಜನ ಬೇರೆ ರಾಷ್ಟ್ರದಿಂದ ಇಲ್ಲಿ ನೌಕರಿಗೆ ಬರ್ತಾರೆ. ನಮ್ಮ ವೈಡ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಯಾರು ಬೇಕಾದ್ರೂ ಏನು ಬೇಕಾದರೂ, ಸೈಕಾಲಜಿಸ್ಟ್ ಆಗ್ಬೋದು, ಅವರು ಯೋಗ ಟೀಚರ್ ಆಗ್ಬೋದು, ಅವರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, 100 ಆಪ್ಷನ್ಸ್ ಇದೆ. ಆದರೆ ಯಾವುದು ಶಾರ್ಟ್ಕಟ್ ಇಲ್ಲ. ಶಾರ್ಟ್ಕಟ್ ಯಾವುದೂ ಇಲ್ಲ. ಶಾರ್ಟ್ಕಟ್ ಬಗ್ಗೆ ಯಾರು ತಲೆ ಹಾಕಿದ್ರೆ ಇದು ಕೆಲವು ಈಸಿ ಇರ್ಬೋದು, ಕೆಲವು ಟಫ್ ಇರ್ಬೋದು. ಆದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಸ್ಟ್ರಗಲ್ ಮಾಡಲೇಬೇಕು. ಸ್ಟ್ರಗಲ್ ಮಾಡಿದ್ರೆ ನಿಮಗೆ ನಂತರ ಗೊತ್ತಾಗುತ್ತೆ ಏನು ಅದಕ್ಕೆ ಫಲ ನಿಮಗೆ ಏನು ಸಿಗ್ತದೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಇರ್ತದೆ ನಿಮಗೆ. ಸೊ ಖಂಡಿತ ನೀವು ಅಂತ ಮಾಡ್ತೀರ ಅಂತ ನನಗೆ ಭರವಸೆ ಇದೆ. ಆ್ಯಂಡ್ ಯಾವುದು ಇತ್ತೀಚೆಗೆ ನಮ್ಮ ಎಲ್ಲ ತಾವು ಪೇರೆಂಟ್ಸ್ ಇದ್ದೀರಾ, ಸ್ಕೂಲ್ ಎಲ್ಲರೂ ಇತ್ತೀಚೆಗೆ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ತಲೆನೋವು ಏನಾಗಿದೆ, ಡ್ರಗ್ಸ್ ಬಗ್ಗೆ. ನಾವು ಇಂಥವರು ಡ್ರಗ್ಸ್ ತಗೊಳ್ತಾ ಇರೋಂಥವ್ರು, ಡ್ರಗ್ಸ್ ಅಂದರೆ ಸಬ್ಸ್ಟೆನ್ಸ್ ನಾವು ಹೇಳ್ತೀವಿ, ಮಾದಕ ವಸ್ತುಗಳು. ಇದು ದೊಡ್ಡ ಒಂದು ಸಮಸ್ಯೆ ಆಗ್ತಾ ಇದೆ. ನಾನು ಇಲ್ಲಿ ಇಂಥ ಪ್ಲಾಟ್ಫಾರ್ಮಲ್ಲಿ ಹೇಳಬೇಕು ಅಂತ ಇಲ್ಲಿ ಇದೆ ಅಲ್ಲಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ ಸಮಸ್ಯೆಯಲ್ಲಿ ಬರೀ ಪೊಲೀಸ್ ಇಲಾಖೆಯವರು ಸರಿಪಡಿಸ್ಬೇಕು ಅಂತ ನಾವು ಮಾಡಿದ್ರೆ ಇದು ಸಾಲ್ವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೇಸ್ ಹಾಕ್ತೀವಿ, ಹಿಡಿತೀವಿ, ಜೈಲ್ ಕಳಿಸ್ತೀವಿ, ಅದೆಲ್ಲ ಮಾಡ್ತೀವಿ. ಆದರೆ ನಿಮ್ಮ ಕಡೆಯಿಂದ ಒಂದು ಎಚ್ಚರಿಕೆ ಇರಲಿ. ಎಲ್ಲ ಸಣ್ಣ ವಯಸ್ಸಿನಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಬೇರೆಯವ್ರಿಗೆ ಬೇರೆ ಒಂದು ಇದು ಕೊಟ್ಟು ಆಮಿಷ ಕೊಟ್ಟು ಅವರು ಇಂಥದಕ್ಕೆ ಶಾಮಿಲಾಗಿ ಅವರು ಎಲ್ಲ ಜೀವನ ಹಾಳಾಗ್ತಾ ಇದ್ದಾರೆ.
ಪ್ರೈವೇಟು ಇಂಥದ್ರಲ್ಲಿ ಯಾವ ಬಗ್ಗೆ ಮಾಹಿತಿ ಇದ್ರೆ ಖಂಡಿತ ಸ್ಕೂಲ್ ಎಲ್ಲ ನಾವು ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ ಶಕ್ತಿ